ಸದನದಲ್ಲಿ ಸದ್ದು ಮಾಡಿದ ಗಾನ ಕೋಗಿಲೆ ಸ್ಮಾರಕ ಜೋರಾಯಿತು. ಜಾನಕಮ್ಮನ ಸ್ಮಾರಕ ನಿರ್ಮಾಣದ ಕೂಗು ಈಗ ಮೇಲ್ಮನೆ ಕಲಾಪದಲ್ಲಿ ಸರ್ಕಾರಕ್ಕೆ ಉಮಾಶ್ರೀ ಮನವಿ ಮಾಡಿದ್ದಾರೆ. ಸದನದಲ್ಲಿ ಗಾನ ಕೋಗಿಲೆ ಸ್ಮಾರಕ ಸದ್ದು ಮಾಡಿದೆ. ಈಗ ಜೋರಾಯಿತು ಜಾನಕಮ್ಮನ ಸ್ಮಾರಕ ನಿರ್ಮಾಣದ ಡಿಸ್ಕಷನ್. ಈಗ ಮೇಲ್ಮನೆ ಕಲಾಪದಲ್ಲಿ ಸರ್ಕಾರಕ್ಕೆ ಉಮಾಶ್ರೀ ಮನವಿ ಮಾಡಿದ್ದಾರೆ. ಜಾನಕಮ್ಮನವರಿಗೆ ರಾಜ್ಯ ಪ್ರಶಸ್ತಿ ಕೊಡುವ ಸೌಭಾಗ್ಯ ಸಿಕ್ಕಿತು. ಆಗ ನಾನು ಸಚಿವೆ ಆಗಿದ್ದೆ ಅಂತ MLC ಉಮಾಶ್ರೀ ಅವರೀಗ ಹರಿಹಾಯ್ತಾ ಇದ್ದಾರೆ. ಈ ಹಿಂದೆ ಸರ್ಕಾರದ ಪ್ರಶಸ್ತಿ ನಿರಾಕರಿಸಿದ್ರು. ಆ ಬಳಿಕ ರಾಜ್ಯ ಸರ್ಕಾರದ ಗೌರವವನ್ನ ಸ್ವೀಕರಿಸಿದ್ರು. ಕೊನೆಗಾಲದಲ್ಲಿ ಕರ್ನಾಟಕದಲ್ಲೇ ತಮ್ಮ ಉಸಿರನ್ನ ಚೆಲ್ಲಿದ್ರು. ಗಾನ ಕೋಗಿಲೆಗೆ ಗೌರವ ಸಲ್ಲಿಸಲು ಸ್ಮಾರಕವನ್ನ ನಿರ್ಮಿಸಲೇಬೇಕು ಅಂತ ಉಮಾಶ್ರೀ ಅವರೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಗಾನ ಕೋಗಿಲೆಗೆ ಗೌರವ ಸಲ್ಲಿಸಲು ಸ್ಮಾರಕವನ್ನ ನಿರ್ಮಿಸಲೇಬೇಕು. ಎತ್ತ ಉಮಾಶ್ರೀ ಮಾತಿಗೆ ಧ್ವನಿಗೂಡಿಸಿದ್ದಾರೆ MLC ರವಿಕುಮಾರ್ ಅವರು. ಸಂಗೀತ ಕ್ಷೇತ್ರದ ಸಾಧಕ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುವುದು. ಜಾನಕಮ್ಮ ಬಾಲಸುಬ್ರಹ್ಮಣ್ಯಂ ಹೆಸರಲ್ಲಿ ಸ್ಕಾಲರ್ಶಿಪ್ ನೀಡಿ ಸರ್ಕಾರಕ್ಕೆ ಈಗಾಗಲೇ ಬಿಜೆಪಿ MLC ರವಿಕುಮಾರ್ ಕೂಡ ಮನವಿ ಮಾಡಿದ್ದಾರೆ. ಸದನದಲ್ಲೀಗ ಗಾನ ಕೋಗಿಲೆ ಸ್ಮಾರಕದ ಸದ್ದು ಜೋರಾಗಿದೆ. ಮೇಲ್ಮನೆ ಕಲಾಪದಲ್ಲಿ ಸರ್ಕಾರಕ್ಕೆ ಉಮಾಶ್ರೀ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಕೇಂದ್ರ ಸರ್ಕಾರದ ಪ್ರಶಸ್ತಿಯನ್ನ ಸ್ವತಃ ಜಾನಕಮ್ಮನವರೇ ನಿರಾಕರಿಸಿದ್ರು. ಆ ಬಳಿಕ ರಾಜ್ಯ ಸರ್ಕಾರದ ಗೌರವವನ್ನ ಸ್ವೀಕರಿಸಿದ್ರು. ಕೊನೆಗಾಲದಲ್ಲಿ ಹುಟ್ಟಿರುವುದು ಬೇರೆ ರಾಜ್ಯದಲ್ಲಾದರೂ ಸಹಿತ ಕರ್ನಾಟಕದಲ್ಲೇ ಉಸಿರು ಚೆಲ್ಲಿದ್ದಾರೆ. ಹೀಗಾಗಿ ಜಾನಕಮ್ಮನವರ ಸ್ಮಾರಕ ಆಗಲೇಬೇಕು ಅಂತ ಉಮಾಶ್ರೀ ಅವರು ಧ್ವನಿಗೂಡಿಸಿದ್ದಾರೆ. ಅವರ ಜೊತೆಗೆ MLC ರವಿಕುಮಾರ್ ಅವರು ಕೂಡ ಸಂಗೀತ ಕ್ಷೇತ್ರದ ಸಾಧಕ ಸ್ಟೂಡೆಂಟ್ಸ್ಗೆ ವಿದ್ಯಾರ್ಥಿ ವೇತನವನ್ನ ನೀಡಿ ಜಾನಕಮ್ಮ ಮತ್ತು ಬಾಲಸುಬ್ರಹ್ಮಣ್ಯಂ ಹೆಸರಲ್ಲಿ ಸ್ಕಾಲರ್ಶಿಪ್ ಅನ್ನ ನೀಡಲೇಬೇಕು ಅಂತ ಈಗ ಮನವಿ ಮಾಡಿಕೊಂಡಿದ್ದಾರೆ. ಸರ್ಕಾರಕ್ಕೆ ಬಿಜೆಪಿ MLC ರವಿಕುಮಾರ್ ಹಾಗೂ ಉಮಾಶ್ರೀ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆ ತಾಯಿ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರ ಮೈಸೂರಿನಲ್ಲಿ ಮಗನ ಜೊತೆ ನೆಲೆಸಿದಾಗ ಮಗನನ್ನ ಕಳ್ಕೊಂಡು ಆ ತಾಯಿ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರ ಜೀವವನ್ನ ಕಳ್ಕೊತಾರೆ. ನನಗೆ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ನಾನು ಮಂತ್ರಿ ಆದಾಗ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನ ನಮ್ಮ ರಾಜ್ಯ ಸರ್ಕಾರ ಕೊಡೋ ಹಾಗಾಯ್ತಲ್ಲ ಅನ್ನೋದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಯಾಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನಿರಾಕರಣೆ ಮಾಡಿದವರು. ನಮ್ಮ ರಾಜ್ಯದಲ್ಲಿ ರಾಜ್ಯ ಪ್ರಶಸ್ತಿ ಗಾಯಕರಿಗೆ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಅವರು ಧ್ವನಿಯನ್ನೇ ಎತ್ತಿದಂಥವ್ರು. ನಮ್ಮ ರಾಜ್ಯದಲ್ಲಿ ಗಾಯಕ ಪ್ರಶಸ್ತಿಗಳು ಕೂಡ ಶುರು ಮಾಡಿದ್ದು ಎಸ್ ಜಾನಕಿಯವರಿಂದ. ಮತ್ತು ನಮ್ಮ ಮೈಸೂರಿನ ಮಣ್ಣಿನಲ್ಲಿ ಅವರು ಲೀನವಾದ್ರು ಅಂತ ಹೇಳಿದ್ರೆ ನಾವು ಅವ್ರಿಗೊಂದು ಸ್ಮಾರಕವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮೈಸೂರಿನಲ್ಲಿ ಮಗನ ಜೊತೆ ನೆಲೆಸಿದಾಗ ಮಗನನ್ನ ಕಳ್ಕೊಂಡು ಆ ತಾಯಿ ಇರ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಅವರ ಜೀವವನ್ನ ಕಳ್ಕೊತಾರೆ. ನನಗೆ ಒಂದು ಹೆಮ್ಮೆ ಏನಂತ ಹೇಳಿದ್ರೆ, ನಾನು ಮಂತ್ರಿ ಆದಾಗ ಅವರಿಗೆ ರಾಜ್ಯ ಪ್ರಶಸ್ತಿಯನ್ನ ನಮ್ಮ ರಾಜ್ಯ ಸರ್ಕಾರ ಕೊಡೋ ಹಾಗಾಯ್ತಲ್ಲ ಅನ್ನೋದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಯಾಕೆ ರಾಷ್ಟ್ರ ಪ್ರಶಸ್ತಿಯನ್ನು ಕೂಡ ನಿರಾಕರಣೆ ಮಾಡಿದವರು. ನಮ್ಮ ರಾಜ್ಯದಲ್ಲಿ ರಾಜ್ಯ ಪ್ರಶಸ್ತಿ ಗಾಯಕರಿಗೆ ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಅವರು ಧ್ವನಿಯನ್ನೇ ಎತ್ತಿದಂಥವ್ರು. ನಮ್ಮ ರಾಜ್ಯದಲ್ಲಿ ಗಾಯಕ ಪ್ರಶಸ್ತಿಗಳು ಕೂಡ ಶುರು ಮಾಡಿದ್ದು ಎಸ್ ಜಾನಕಿಯವರಿಂದ. ಮತ್ತು ನಮ್ಮ ಮೈಸೂರಿನ ಮಣ್ಣಿನಲ್ಲಿ ಅವರು ಲೀನವಾದ್ರು ಅಂತ ಹೇಳಿದ್ರೆ ನಾವು ಅವ್ರಿಗೊಂದು ಸ್ಮಾರಕವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥ ವಿನಂತಿಯನ್ನ. ನಾನು ಕೊನೆ ದಿನಗಳನ್ನ ಮೈಸೂರಿನಲ್ಲಿ ಕಳಿತೀನಿ ಅಂತ ಇಷ್ಟಪಟ್ಟು ಮೈಸೂರಿನಲ್ಲಿನೇ ಇದ್ದಂತು. ಎಷ್ಟು ಸಾವಿರ ಹಾಡು? 48,000 ಹಾಡು. ಅದರೊಳಗೂ ಜಪಾನ್ ಭಾಷೆನಲ್ಲೂ ಹಾಡಿದ್ದಾರೆ.
ಅದಕ್ಕೆ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ ಈ ತರದ ಬಹಳ ದೊಡ್ಡ ಕೊಡುಗೆಯನ್ನ ಏನ್ ಕೊಟ್ಟಿದ್ದಾರೆ, ಉದಾಹರಣೆಗೆ ಎಸ್ ಜಾನಕಿ, ಬಾಲಸುಬ್ರಹ್ಮಣ್ಯಂ, ಇವ್ರ ಹೆಸರಿನಲ್ಲಿ ಯಾರು ವಿದ್ಯಾರ್ಥಿಗಳಿದ್ದಾರೆ, ಸಂಗೀತ ವಿದ್ಯಾರ್ಥಿಗಳು, ಯಾರು ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಂದು ವರ್ಷಕ್ಕೆ 10 ಜನ ವಿದ್ಯಾರ್ಥಿಗಳಿಗೆ ಎಸ್ ಜಾನಕಿ ಹೆಸರಿನಲ್ಲಿ, ಬಾಲಸುಬ್ರಹ್ಮಣ್ಯ ಅವರ ಹೆಸರಿನಲ್ಲಿ ಒಂದು ಒಳ್ಳೆ ಸ್ಕಾಲರ್ಶಿಪ್ ಅನ್ನ ಕೊಡ್ಲಿ. ಅವಾಗ ಎಸ್ ಜಾನಕಿ ಅವರ ಹೆಸರು ಅವ್ರ ಮನೆಗೆ ತಲುಪುತ್ತೆ, ಸಮಾಜಕ್ಕೆ ತಲುಪುತ್ತೆ. ಬಾಲಸುಬ್ರಹ್ಮಣ್ಯ ಅವರ ಹೆಸರು ಅವರ ಸಮಾಜಕ್ಕೆ ತಲುಪುತ್ತೆ, ಅವರ ವಿಚಾರಗಳನ್ನ ಮುಂದಕ್ಕೆ ತೆಗೆದುಕೊಂಡು ಹೋದಂಗಾಗತ್ತೆ. ನಾನು ಕೊನೆ ದಿನಗಳನ್ನ ಮೈಸೂರಿನಲ್ಲಿ ಕಳಿತೀನಿ ಅಂತ ಇಷ್ಟಪಟ್ಟು ಮೈಸೂರಿನಲ್ಲಿನೇ ಇದ್ದಂತು. ಎಷ್ಟು ಸಾವಿರ ಹಾಡು? 48,000 ಹಾಡು. ಅದರೊಳಗೂ ಜಪಾನ್ ಭಾಷೆನಲ್ಲೂ ಹಾಡಿದ್ದಾರೆ. ಅದಕ್ಕೆ ನನಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ ಈ ತರದ ಬಹಳ ದೊಡ್ಡ ಕೊಡುಗೆಯನ್ನ ಏನ್ ಕೊಟ್ಟಿದ್ದಾರೆ, ಉದಾಹರಣೆಗೆ ಎಸ್ ಜಾನಕಿ, ಬಾಲಸುಬ್ರಹ್ಮಣ್ಯ.